ಫೇಸ್ಬುಕ್ ಲೈವ್ ಸಂಗೀತ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂತಹ ಎಲ್ಲ ಪ್ರೇಕ್ಷಕರಿಗೂ ಮೊದಲಿಗೆ ನಮಸ್ಕಾರವನ್ನು ಹೇಳುತ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದೇನೆ. ಆತ್ಮೀಯರೇ, ಅಂಚನ್ ಸವಿತ್ ಫೇಸ್ಬುಕ್ ಲೈವ್ ಕಾರ್ಯಕ್ರಮ ಈಗ ನೀವು ನೋಡ್ತಾ ಇದ್ದೀರಿ, ವೀಕ್ಷಿಸ್ತಾ ಇದ್ದೀರಿ. ಸಂಗೀತ್ ಗಂಗಾ ಮೆಲೋಡಿಸ್ ಸಾದರಪಡಿಸುತ್ತಿರುವಂತಹ ಆಂಚನ್ ಸವಿತ್ ಪ್ರಸ್ತುತಪಡಿಸುತ್ತಿರುವಂತಹ ಇವತ್ತಿನ ಲೈವ್ ಆರ್ಕೆಸ್ಟ್ರಾ ಕಾರ್ಯಕ್ರಮ 11ನೇ ಸಂಚಿಕೆಯ ಇವತ್ತಿನ ಕಾರ್ಯಕ್ರಮವನ್ನು ನೀವು ಇದ್ದೀರಿ. ಇವತ್ತಿನ ಕಾರ್ಯಕ್ರಮದ ವಿಶೇಷತೆ ಅಂತ ಹೇಳಿದರೆ, ನಮ್ಮನ್ನು ಹಾಗೂ ನಿಮ್ಮನ್ನು ಎಲ್ಲರನ್ನೂ ಆಗಲಿರುವಂತಹ ಸಂಗೀತ ಲೋಕದ ಮಹಾನ್ ಗಾಯಕ, ಮಹಾನ್ ವ್ಯಕ್ತಿ, ಸರದೈ ಆಗಿರುವಂತಹ ಶ್ರೀಪತಿ ಪಂಡಿತಾರಾಧ್ಯುಲ ಬಾಲಸುಬ್ರಹ್ಮಣ್ಯಂ ಅಂದರೆ SPB ಅಂತಲೇ ಖ್ಯಾತ ಆಗಿರುವಂತಹ SP ಬಾಲಸುಬ್ರಹ್ಮಣ್ಯಂ ಇವರ ಒಂದು ಸ್ಮರಣಿಕೆಯ ಅಂಗವಾಗಿ ಇವತ್ತಿನ 11ನೇ ಸಂಚಿಕೆಯನ್ನು ನಿಮಗೆ ಅರ್ಪಿಸ್ತಾ ಇದ್ದೇವೆ. ಆತ್ಮೀಯರೇ, ಇವತ್ತಿನ ಈ ಕಾರ್ಯಕ್ರಮವನ್ನು ಶ್ರೀ ಅಯ್ಯಪ್ಪ ಮಂದಿರ ಉರಸ್ಟೋರ್ ಅಶೋಕನಗರ ಇದರ ದೈವಸ್ಥಾನದ ವೇದಿಕೆಯಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. SVB ನಮ್ಮನ ಕಾರ್ಯಕ್ರಮದ ಇವತ್ತಿನ ಸಂಗೀತ ಕಾರ್ಯಕ್ರಮವನ್ನು ಉದ್ಘಾಟನೆ ಅಂದರೆ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಬೆಳಗಿಸಬೇಕು, ಪ್ರಾರಂಭಿಸಬೇಕು ಅಂತ ಹೇಳಿ ಇವತ್ತಿನ ಈ ಅಯ್ಯಪ್ಪ ಮಂದಿರದ ನಮ್ಮ ಗುರುಸ್ವಾಮಿ ಆಗಿರುವಂಥ ಶ್ರೀ ರತ್ನಾಕರ ಕುಲಕರ್ಣಿಯವರನ್ನು ದಯವಿಟ್ಟು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಜೊತೆಗೆ ಸಹ ಕಲಾವಿದರೆಲ್ಲರೂ ಕೂಡ ಬಂದು ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕ ಇವತ್ತಿನ SBB ಲೈವ್ ಆರ್ಕೆಸ್ಟ್ರಾದ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಮತ್ತೊಮ್ಮೆ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ. ಭಕ್ತಿಗೀತೆ ಶ್ರೀ ಶಾರದಾ ಮಾತೆ ಕುರಿತಾದಂತಹ ಈ ಗೀತೆಯನ್ನು ಇವತ್ತಿನ ವೇದಿಕೆಯಲ್ಲಿ ಹಾಡುವುದರ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಗಣೇಶ್ ಭಾವದಲ್ಲಿ ಶಾರದಿ ಗಾನ ರಾಗಹೊಮ್ಮಲು ಶಾರದಿ ನಾಮ ಭಾವದಲ್ಲಿ ಶಾರದಿ ಗಾನ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಮನವೆಂಬ ಮಲ್ಲಿಗೆಯ. ಶ್ರೀ SPB ಅವರ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ಆಗೊಂದು ಯುಗ ತೆಲುಗಿನಲ್ಲಿ ಘಂಟಸಾಲ, ತಮಿಳಿನಲ್ಲಿ TM ಸೌಂದರರಾಜನ್, ಕನ್ನಡದಲ್ಲಿ PB ಶ್ರೀನಿವಾಸ್, ಹೀಗೆ ಒಬ್ಬೊಬ್ಬರು ಒಂದೊಂದು ಭಾಷೆಯ ಚಿತ್ರರಂಗದಲ್ಲಿ ಸಾರ್ವಭೌಮರಾಗಿದ್ದರು. ಆದರೆ SP ಬಾಲಸುಬ್ರಹ್ಮಣ್ಯಂ ಅವರು ಚಿತ್ರರಂಗಕ್ಕೆ ಬಂದು ಈ ಎಲ್ಲ ಭಾಷೆಗಳಿಗೂ ಸಾರ್ವಭೌಮರಾಗಿ ಬಿಟ್ಟಿದ್ರು. ಬಾಲಸುಬ್ರಹ್ಮಣ್ಯಂ ಅವರು ತಮಿಳು, ತೆಲುಗಿನಲ್ಲಿ ಒಂದೇ ದಿನದಲ್ಲಿ 19 ಗೀತೆಗಳನ್ನು ಧ್ವನಿ ಮುದ್ರಿಸಿದಂಥವರು. ಹಾಗೆಯೇ ಕನ್ನಡದಲ್ಲಿ ಒಂದೇ ದಿನ 17 ಗೀತೆಗಳನ್ನು ಧ್ವನಿ ಮುದ್ರಿಸಿದ್ದರು. ಹಿಂದಿಯಲ್ಲಿ ಒಂದೇ ದಿನ 16 ಹಾಡುಗಳನ್ನು ಧ್ವನಿ ಮುದ್ರಿಸಿದ್ದರು. ಇದು SPB ಅವರ ಸಾಮರ್ಥ್ಯ, ಅವರಿಗಿದ್ದ ಬೇಡಿಕೆ ಹಾಗೂ ಅವರಿಗಿರುವ ವೈಶಾಲ್ಯತೆಗಳಿರುವ ನಿದರ್ಶನವಾಗಿದೆ. ನೀನು ನಕ್ಕರೆ ಬದುಕು ಹಾಲು ಸಕ್ಕರೆ, ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇ, ಆ ನೋಟದಲ್ಲಿ
ನಗುವೇನು ಮರೆಯಾದಾಗ ನೋವೇನು. ದಕ್ಷಿಣ ಭಾರತದ ರಜನಿಕಾಂತ್, ಕಮಲ್ ಹಾಸನ್, ಚಿರಂಜೀವಿ ಹೀಗೆ 70-80ರ ದಶಕದಿಂದ 2000 ದಶಕದವರೆಗೆ ಬಹುತೇಕ ಹೀರೋಗಳ ಅಂತರ್ಧ್ವನಿ ಶಕ್ತಿ SP ಬಾಲು ಆಗಿದ್ದರು. ಇವತ್ತಿನ ಈ ವೇದಿಕೆಯಲ್ಲಿ ಹಾಡುವಂಥ ಎಲ್ಲ ಗೀತೆಗಳು ಕೂಡ ಅವರ ಪಾದಾರವಿಂದಕ್ಕೆ ಸಮರ್ಪಿಸ್ತಾ ಇದ್ದೇವೆ. ಆದ್ಮೇಲೆ ಹಿಂದಿಯಲ್ಲಿ ಏಕ್ ದುಜೆ ಕೆ ಲಿಯೆ ಚಿತ್ರ ಬಂದಾಗ ಬಾಲು ಹಿಂದಿ ಚಿತ್ರರಂಗವನ್ನು ಕೂಡ ತಮ್ಮ ಮೋಡಿಗೆ ಸೆಳೆದುಕೊಂಡಿದ್ದರು. ಸಾಜನ್, ಮೇನೆ ಪ್ಯಾರ್ ಕಿಯಾ ಮುಂತಾದ ಚಿತ್ರಗಳು ಬಂದಾಗ ರವಿ ಕಿಶೋರ್ ಅವರನ್ನು ಕಳೆದುಕೊಂಡು ಕಂಗಾಲಾಗಿದ್ದ ಹಿಂದಿ ಚಿತ್ರರಂಗಕ್ಕೆ ಬಾಲು SPB ಅವರು ಬೆನ್ನೆಲುಬಾಗಿದ್ದರು. ಹಾಗೇನೆ SPB ಅವರ ಧ್ವನಿ ಮೋಡಿ MGR, ಶಿವಾಜಿ ಗಣೇಶನ್, NT ರಾಮರಾವ್, ರಾಜ್ಕುಮಾರ್, ಅಕ್ಕಿನೇನಿ ಅಂತಹ ಮಹಾನ್ ಹಿರಿಯ ಕಲಾವಿದರು ಕೂಡ ಹೊಮ್ಮಿಕೊಳ್ಳುವಂತಿತ್ತು. ಸ್ನೇಹಿತರೆ, ಇವತ್ತಿನ ನಮ್ಮ ಈ ವೇದಿಕೆಯನ್ನ ನಮಗಾಗಿ, ನಮ್ಮ ಕಾರ್ಯಕ್ರಮಕ್ಕಾಗಿ ಸುಸಜ್ಜಿತವಾಗಿ ಅಲಂಕಾರ ಕೈಗೊಂಡು ನಮಗೆ ನೀಡಿದಂತಹ ಚಿತ್ರಗಾರ ಶ್ರೀ ರಂಜನ್ ಕುಲಕರ್ಣಿ, ರತ್ನಮಾಲಾ ಆರ್ಟ್ಸ್ ಊರ ಸ್ಟೋರ್ ಇವರಿಗೆ ನಾವು ಆಭಾರಿಯಾಗಿದ್ದೇವೆ. SP ಬಾಲಸುಬ್ರಹ್ಮಣ್ಯಂ ಅವರ ಸುಂದರವಾದ ವರ್ಣ ಚಿತ್ರವನ್ನ ತನ್ನ ಕೈಯಾರೆ ನೀಡಿದಂತಹ ಆರ್ಟಿಸ್ಟ್ ರಂಜನ್ ಕುಲಕರ್ಣಿ ಇವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಇನ್ನೊಬ್ಬರು ಶ್ರೀ ರವಿ ಕುಲಾಲ್, ಶ್ರೀ ಮಹಾಲಿಂಗೇಶ್ವರ ಇಂಡಸ್ಟ್ರೀಸ್ ಮಂಗಳೂರು, ಇವರಿಗೂ ಕೂಡ ನಾವು ಎಂದೆಂದಿಗೂ ಆಭಾರಿಯಾಗಿದ್ದೇವೆ. ಶಂಕರಾಭರಣಂ, ಪಂಚಾಕ್ಷರಿ ಗವಾಯಿ, ಸಾಗರ ಸಂಗಮಂ, ಸ್ವಾತಿಮುತ್ಯಂ, ರುದ್ರವೀಣಾ, ಏಕ್ ದುಜೆ ಕೆ ಲಿಯೆ ಚಿತ್ರಗಳ ಹಾಡುಗಳಿಗೆ ಬಾಲು ಅವರು ರಾಷ್ಟ್ರ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಹಾಗೆ ಪದ್ಮಶ್ರೀ, ಪದ್ಮವಿಭೂಷಣ, ಹಲವು ಡಾಕ್ಟರೇಟ್ ಪದವಿಗಳು, ಸಾವಿರಾರು ಇನ್ನಿತರ ಗೌರವ ಪ್ರಶಸ್ತಿಗಳನ್ನು ಅವರು ಹೂಡಿಕೊಂಡು ಬಂದಿದೆ. SPB ಅವರು ಹಾಡಿರುವ ಹಾಡುಗಳ ಸಂಖ್ಯೆ ಸುಮಾರು 40,000ಕ್ಕಿಂತಲೂ ಹೆಚ್ಚು. ಇವರು ಬರೀ ಹಾಡುವುದರಷ್ಟೇ ಅಲ್ಲದೆ ಸಂಗೀತ ನಿರ್ದೇಶಕರಾಗಿ, ಹಲವಾರು ನಾಯಕರಿಗೆ ಕಂಠದಾನ ಕಲಾವಿದರಾಗಿ, ನಟರಾಗಿ, ನಿರ್ಮಾಪಕರಾಗಿ ಕೂಡ ಬಾಲು ಚಿತ್ರರಂಗದಲ್ಲಿ ಅಪಾರ ಸಾಧನೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಹಾಸ್ಯ ಪಾತ್ರಗಳಿಗೆ ಹೇಳಿ ಮಾಡಿಸಿದಂತಹ ಶಾರೀರಿಕ ಭಾಷಾಭಿವ್ಯಕ್ತಿ ಅವರಲ್ಲಿರುವುದನ್ನು ಸುಲಭವಾಗಿ ಕಾಣಬಹುದಾಗಿದೆ. ಅವರ ಒಟ್ಟಾರೆ ಪ್ರಮುಖ ಸಾಧನೆಗಳನ್ನು ಹೇಳುವುದಾದರೆ ಅದು ಅಪರಿಮಿತವಾದುದು. ಈಗಾಗಲೇ ನಾನು ಹೇಳಿದ್ದೆ, ಸುಮಾರು 40,000ಕ್ಕಿಂತಲೂ ಹೆಚ್ಚಿನ ಹಾಡುಗಳನ್ನು ಹಾಡಿದಂತಹ ಮಹಾನ್ ಗಾಯಕ ಎಂದರೆ SPB ಒಬ್ಬರೇ. ಇದಕ್ಕೋಸ್ಕರವಾಗಿಯೇ ಅವರು 4 ಭಾಷೆಗಳಲ್ಲಿ ಒಟ್ಟು 6 ರಾಷ್ಟ್ರ ಪ್ರಶಸ್ತಿಗಳನ್ನು ಕೂಡ ತಮ್ಮ ಮಡಿಲಿಗೆ ಹಾಕಿಕೊಂಡಿದ್ದಾರೆ. ಪದ್ಮಶ್ರೀ, ಪದ್ಮಭೂಷಣ ಪ್ರಶಸ್ತಿಗಳು, ಹಾಗೆ 25 ಬಾರಿ ಆಂಧ್ರ ಪ್ರದೇಶದ ಸರ್ಕಾರದಿಂದ ನಂದಿ ಪ್ರಶಸ್ತಿಯನ್ನ ಗಳಿಸಿದವರು ಈ ಮಹಾನ್ ಗಾಯಕ SPB ಅವರು. ಹಾಗೆ 4 ಭಾಷೆಗಳಿಗಾಗಿ ರಾಷ್ಟ್ರ ಪ್ರಶಸ್ತಿಯ ಪಡೆದಂತಹ ಏಕೈಕ ವ್ಯಕ್ತಿ ಅಂತ ಹೇಳಿದರೆ SP ಬಾಲಸುಬ್ರಹ್ಮಣ್ಯಂ ಅವರು. ಅಲ್ಲದೆ ಹಲವು ವಿಶ್ವವಿದ್ಯಾಲಯಗಳಿಂದ ಕೂಡ ಡಾಕ್ಟರೇಟ್ ಪದವಿಗಳನ್ನು ಕೂಡ ಗಳಿಸಿಕೊಂಡಿದ್ದಾರೆ. ಇವತ್ತಿನ ಈ ವೇದಿಕೆಯಲ್ಲಿ ಹಾಡುವಂಥ ಎಲ್ಲ ಹಾಡುಗಳು ಕೂಡ ಅವರ ಪಾದಾರವಿಂದಕ್ಕೆ ಅರ್ಪಿಸ್ತಾ ಇದ್ದೇವೆ. ಬಯಸದೆ ಬಳಿ ಬಂದೆ, ಬಯಕೆಯ ಸಿರಿ ತಂದೆ, ನಿನ್ನ ಅಂದಕ್ಕೆ ಬೆರಗಾದೆ. ನನ್ನ ನಿನ್ನ ಆಸೆ, ನಮ್ಮ ಪ್ರೇಮ ಭಾಷೆ, ಸವಿಜೇನಂತೆ ಶ್ರುತಿ ಸೇರಿದಾಗ ಅದೇ ಆಶಾ ಗೀತೆ. ಪ್ರೇಮ ಭಾಷೆ ಸವಿಜೇನಂತೆ ಶ್ರುತಿ ಸೇರಿದಾಗ ಅದೇ ಆಶಾ ಗೀತೆ. ನನ್ನ ನಿನ್ನ ಆಸೆ, ನಮ್ಮ ಪ್ರೇಮ ಭಾಷೆ, ಸವಿಜೇನಂತೆ ಬಿರಿನವಿಲು ಎಲ್ಲ ಕರಿಮುಗಿಲು ಎಲ್ಲ ಪ್ರೇಮ ಎನ್ನುವ
ಮಾತಲ್ಲಿ ಎಂದು ಮೂಡಿಯೋ ಪ್ರೀತಿಸಿರುವ ನಾವಿಂದು ಎಂಥ ಜೋಡಿ. ನಮಗೂ ಹಾಗೂ ನಿಮಗೂ ಎಲ್ಲರಿಗೂ ತಿಳಿದಿರುವಂತಹ ವಿಷಯವಾಗಿದ್ದು, ಆಗಸ್ಟ್ 5ನೇ ತಾರೀಕಿನಂದು SP ಬಾಲಸುಬ್ರಹ್ಮಣ್ಯಂ ಅವರಿಗೆ ಕೋವಿಡ್-19 ಸೋಂಕು ತಗಲಿರುವುದು ದೃಢಪಟ್ಟಿರುತ್ತದೆ. ಸುಮಾರು 51 ದಿನಗಳಷ್ಟು ಕಾಲ ನಿರಂತರ ಹೋರಾಟ ನಂತರ SPB ಅವರು ತಮ್ಮ ಉಸಿರಾಟ ತೊಂದರೆಯಿಂದ ಕಳೆದ 1.5 ತಿಂಗಳಿನಿಂದ ಚೆನ್ನೈ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಸಂಗೀತ ದಿಗ್ಗಜ ಗಾಯಕ SP ಬಾಲಸುಬ್ರಹ್ಮಣ್ಯಂ ಆಸ್ಪತ್ರೆಯಲ್ಲಿ ವೈದ್ಯರು SPB ಅವರನ್ನು ಉಳಿಸಿಕೊಳ್ಳಲು ಸತತ ಪ್ರಯತ್ನ ಮಾಡಿದರೂ ಕೂಡ, ಎಷ್ಟನೇ ಪ್ರಯತ್ನ ಮಾಡಿದರೂ ಕೂಡ ವೈದ್ಯರು ಹಾಗೂ ದೇಶದ ಕೋಟ್ಯಾಂತರ ಅಭಿಮಾನಿಗಳ ಪ್ರಾರ್ಥನೆ ಕೊನೆಗೂ ಚಿಕಿತ್ಸೆ ಫಲಿಸದೆ ಕಳೆದ ತಿಂಗಳು ಸೆಪ್ಟೆಂಬರ್ 25ನೇ ತಾರೀಕಿನಿಂದ ಶ್ರೀ SPB ಅವರು ದೈವಾಧೀನರಾದರು. ಆ ತಾಯಿ ಗಾನ ಶಾರದೆಯ ಪಾದಕ್ಕೆ ಸೇರಿದವರು ನಮ್ಮ ನೆಚ್ಚಿನ ಶ್ರೀ SP ಬಾಲು ಅವರು. ಪ್ರೀತಿದ ನೆನಪೆಲ್ಲವೂ ಎದೆ ತುಂಬಿ ಬೇತಕ್ಕೂ ನನ್ನನ್ನು ಬೆರೆಯುವಂತ ಮನಸ್ಸಾಗಿದೆ. ನಕ್ಕರೆ ಅದೇ ಸ್ವರ್ಗ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗವನ್ನು ಪ್ರವೇಶಿಸಿದ SPB ಅವರು ಕೊನೆಯ ಅವಧಿಯವರೆಗೆ ಸುಮಾರು 40,000ಕ್ಕಿಂತಲೂ ಹೆಚ್ಚಿನ ಗೀತೆಗಳನ್ನು ನಮಗಾಗಿ, ಕನ್ನಡ ನಾಡಿನ ಜನತೆಗಾಗಿ ನೀಡಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಆ ಭಗವಂತನು ಅವರಿಗೆ ಚಿರಶಾಂತಿಯನ್ನು ನೀಡಲಿ ಎನ್ನುವುದು ಈ ವೇದಿಕೆಯ ಎಲ್ಲ ಕಲಾವಿದರ ಪರವಾಗಿ ನಾನು ಆಶಿಸ್ತೇನೆ. ಹಾಗೆ ಇವತ್ತಿನ ನಿರಂತರ ಈ ಫೇಸ್ಬುಕ್ ಲೈವ್ ಸಂಗೀತ ಕಾರ್ಯಕ್ರಮವನ್ನು ವೀಕ್ಷಿಸಿದ ಸಂಗೀತ ಪ್ರೇಮಿಗಳಾದ ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. SPB ಇವರ ನಮನದ ಸಂಗೀತ ಕಾರ್ಯಕ್ರಮ ಸಂಗೀತ್ ಗಂಗಾ ಮೆಲೋಡೀಸ್ ಸಾದರಪಡಿಸುತ್ತಿರುವ ಇವತ್ತಿನ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ SPB ಅವರು ಹಾಡಿರುವಂತಹ ಶಂಕರಾಭರಣಂ ಚಿತ್ರ. ಶಂಕರ ನಾದ ಶರೀರ ಪರ ವೇದ ವಿಹಾರ ಜೀವೇಶ್ವರ ಶಂಕರ 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 ಇವತ್ತಿನ ನಮ್ಮ ಈ 11ನೇ ಎಪಿಸೋಡ್ 11ನೇ ಸಂಚಿಕೆಯ ಕಾರ್ಯಕ್ರಮವನ್ನು ನೀಡಲಿಕ್ಕೆ ನಮಗೆ ಸಹಕರಿಸಿದ ಮಹಾನು ವ್ಯಕ್ತಿಗಳು ಶ್ರೀ ರವಿ ಕುಲಾಲ್, ಶ್ರೀ ಮಹಾಲಿಂಗೇಶ್ವರ ಇಂಡಸ್ಟ್ರೀಸ್ ಮಂಗಳೂರು ಇವರಿಗೂ, ಹಾಗೂ ಶ್ರೀ ರಂಜನ್ ಕುಲಕರ್ಣಿ, ಚಿತ್ರ ಕಲಾವಿದ, ರತ್ನಮಾಲಾ ಆರ್ಟ್ಸ್ ಊರೋ ಸ್ಟೋರ್ ಇವರಿಗೂ ಕೂಡ ಕಲಾವಿದರಾದ ನಾವೆಲ್ಲರೂ ಅನಂತ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೂ ಸದಾ ನಿಮ್ಮೊಂದಿಗೆ ನಾವಿದ್ದೇವೆ, ನಾವು ಕೃತಜ್ಞರು. ಪ್ರಿಯ ವೀಕ್ಷಕರೇ, ನಿಮ್ಮ ಭೇಟಿ ಮುಂದಿನ ಸೋಮವಾರ 5 ಗಂಟೆಗೆ ಸರಿಯಾಗಿ. ಸದಾ ನಿರಂತರ ಫೇಸ್ಬುಕ್ ಲೈವ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಎಲ್ಲರಿಗೂ ಶುಭರಾತ್ರಿ.